ಮಧ್ಯಪ್ರಾಚ್ಯದ ಕದನಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಅಮೆರಿಕ ಇರಾನ್ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ. ಉಭಯ ರಾಷ್ಟ್ರಗಳ ಶಾಂತಿ ಒಪ್ಪಂದಕ್ಕೆ ಹಸಿರು ನಿಶಾನೆಯನ್ನ ತೋರಲಾಗಿದೆ. ಇರಾನ್ ಉಪ ವಿದೇಶಾಂಗ ಸಚಿವ ಒಪ್ಪಂದಕ್ಕೆ ದೃಢೀಕರಣ ಹಾಕಲಾಗಿದೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. 60 ದಿನಗಳ ಅಂತಿಮ ಮಾತುಕತೆಗೆ ಇರಾನ್ ಸಮ್ಮತಿಯನ್ನ ಕೊಟ್ಟಿದೆ. ಅಮೆರಿಕದ ಬದ್ಧತೆಯನ್ನ ಪರಿಶೀಲಿಸಿರುವಂತಹ ಬಳಿಕವೇ ಈ ಒಂದು ಮಾತುಕತೆ ಆರಂಭ ಆಗುತ್ತೆ. ನೋಡಿ, ಕಳೆದ ಕೆಲವು ತಿಂಗಳುಗಳಿಂದ ಇಡೀ ವಿಶ್ವವನ್ನೇ ಆತಂಕದ ಮುಳ್ಳಿನ ಮೇಲೆ ಇರಿಸಿದಂತಹ ಮಧ್ಯಪ್ರಾಚ್ಯದ ಈ ಭೀಕರ ಯುದ್ಧಕ್ಕೆ ಕೊನೆಗೂ ಅಂತೂ ಇಂತೂ ತೆರೆ ಬಿದ್ದಿದೆ. ಜಾಗತಿಕ ರಾಜತಾಂತ್ರಿಕತೆಯ ಇತಿಹಾಸದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಮಾತುಕತೆಗಳಿಗೇನಿದಾವಲ್ಲ ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. 108 ದಿನಗಳ ಯುದ್ಧಕ್ಕೆ ಅಮೆರಿಕ ಇರಾನ್ ತಿಲಾಂಜಲಿ ಹಾಕಿದೆ. ಹುಟ್ಟುಹಬ್ಬದ ದಿನವೇ ವಿಶ್ವಕ್ಕೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಟ್ರಂಪ್. ಹೊರ್ಮುಜ್ ಜಲಸಂಧಿಯ ಮೇಲಿನ ನೌಕಾ ನಿರ್ಬಂಧವನ್ನ ತೆರವುಗೊಳಿಸಿದ್ದಾರೆ. ಇರಾನ್ ಆಸ್ತಿಗಳ ಬಿಡುಗಡೆಗೆ ಒಪ್ಪಂದದಲ್ಲಿ ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ. ಶಾಂತಿ ಒಪ್ಪಂದಕ್ಕೆ ಹಸಿರು ನಿಶಾನೆ ಸಿಕ್ಕಿದ್ದು ನೋಡಿ, 108 ದಿನಗಳ ಕಾಲ ನಡೆದಿರುವಂತಹ ರಕ್ತ ಸಿಕ್ಕ ಸಂಘರ್ಷಕ್ಕೆ ಅಧಿಕೃತವಾಗಿ ತಿಲಾಂಜಲಿಯನ್ನ ಹಾಕಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜನ್ಮದಿನದಂದೇ ಈ ಮಹತ್ವದ ಶಾಂತಿ ಒಪ್ಪಂದದ ನಿರ್ಧಾರ ಹೊರಬಿದ್ದಿದೆ. ಸೊ ಬಹಳಷ್ಟು ಕೂಡ ಸಮಸ್ಯೆಗಳು ಕೂಡ ಆಗ್ತಾ ಇತ್ತು. ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ, 3ನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ ಅನ್ನುವಂತಹ ಆತಂಕದಲ್ಲಿ ಇಡೀ ಪ್ರಪಂಚ ನೋಡ್ತಾ ಇತ್ತು. ಅಮೆರಿಕ ಮತ್ತು ಇರಾನ್ ಕಡೆ ಈ ಒಂದು ಒಪ್ಪಂದ ಯಾವಾಗ ಆಗತ್ತೆ, ಶಾಂತಿ ಮಾತುಕತೆ ಯಾವಾಗ ಆಗತ್ತೆ, ಇಬ್ಬರೂ ಒಮ್ಮತಕ್ಕೆ ಬಂದು ಯಾವಾಗ ಸಹಿಯನ್ನ ಹಾಕ್ತಾರೆ ಅನ್ನುವಂತಹ ಕುತೂಹಲಗಳು ಹೆಚ್ಚಾಗಿತ್ತು. ಅಂತೂ ಇಂತೂ ಎಲ್ಲದಕ್ಕೂ ಕೂಡ ಇದೀಗ ತೆರೆ ಬಿಟ್ಟಿದೆ. ಒಂದು ಕಡೆ ಈ ಹೊರ್ಮುಜ್ ಜಲಸಂಧಿಯ ಮೇಲೆ ಇದ್ದಂತಹ ಎಲ್ಲ ನೌಕಾ ನಿರ್ಬಂಧಗಳನ್ನು ತಕ್ಷಣದಿಂದಲೇ ತೆರವುಗೊಳಿಸಬೇಕು ಅಂತ ಹೇಳಿ ಒಂದು ಕಡೆ ಒಪ್ಪಿಗೆಯನ್ನು ಕೂಡ ನೀಡಲಾಗಿದೆ. ಸೊ ಇದರಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆ ನಿರಾಳವಾಗಲಿಕ್ಕಿದೆ. ನೋಡಿ, ಅಮೆರಿಕ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದ್ದಂತಹ ಇರಾನ್ನ ಶತಕೋಟಿ ಡಾಲರ್ ಮೌಲ್ಯದ ಆಸ್ತಿಗಳನ್ನು ಬಿಡುಗಡೆ ಮಾಡುವುದಕ್ಕೆ ಒಪ್ಪಂದದಲ್ಲಿ ಮಹತ್ವದ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಇದೇ ರೀತಿಯಾಗಿ ನಾವು ಗಮನಿಸ್ತಾ ಹೋಗೋದಾದರೆ ಜಿನೇವಾದಲ್ಲಿ ಜೂನ್ 19ರಂದು ಐತಿಹಾಸಿಕ ಸಹಿಯನ್ನು ಹಾಕಲಾಗುತ್ತೆ. ಈ ಮಹತ್ವದ ಒಪ್ಪಂದವನ್ನು ಇರಾನ್ ಉಪ ವಿದೇಶಾಂಗ ಸಚಿವರು ಅಧಿಕೃತವಾಗಿ ದೃಢೀಕರಿಸಿದ್ದಾರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ನಡೆಯಲಿಕ್ಕಿರುವಂತಹ ಉನ್ನತ ಮಟ್ಟದ ರಾಜತಾಂತ್ರಿಕ ಸಭೆಯಲ್ಲಿ ಉಭಯ ದೇಶಗಳ ನಾಯಕರು ಈ ಒಂದು ಶಾಂತಿ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿಯನ್ನ ಕೂಡ ಹಾಕಲಿಕ್ಕಿದ್ದಾರೆ. ನೋಡಿ, 60 ದಿನಗಳ ಅಂತಿಮ ಮಾತುಕತೆ ಯಶಸ್ವಿಯಾಗಿದೆ. ಶಾಂತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸೋದಕ್ಕೆ ಇರಾನ್ 60 ದಿನಗಳ ಕಾಲಾವಧಿಯ ಅಂತಿಮ ಹಂತದ ಮಾತುಕತೆಗೆ ಅಂತೂ ಇಂತೂ ಸಮ್ಮತಿಯನ್ನು ಸೂಚಿಸಿದೆ. ಆದರೆ ಈ ಮಾತುಕತೆಗಳು ಆರಂಭ ಆಗುವ ಮುನ್ನ ಅಮೆರಿಕವು ಕೂಡ ಒಪ್ಪಂದದ ನಿಯಮಗಳಿಗೆ ಎಷ್ಟು ಬದ್ಧವಾಗಿದೆ ಮತ್ತು ಇರಾನ್ ಮೇಲಿನ ನಿರ್ಬಂಧಗಳನ್ನು ಹೇಗೆ ಸಡಿಲಗೊಳಿಸುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಬಳಿಕವಷ್ಟೇ ಇರಾನ್ ಚರ್ಚೆಯ ಮೇಜಿಗೆ ಬರಲಿಕ್ಕಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ 3ನೇ ಮಹಾಯುದ್ಧಕ್ಕೆ ಕಾರಣವಾಗಬಹುದು ಅಂತ ಹೇಳಿ ಅಂದಾಜಿಸಲಾಗ್ತಾ ಇತ್ತು, ವಿಶ್ಲೇಷಣೆಯನ್ನು ಕೂಡ ಮಾಡಲಾಗಿತ್ತು. ಬಟ್ ಆದರೆ ಅದೆಲ್ಲದಕ್ಕೂ ಕೂಡ ಇದೀಗ ಒಂದು ನಿರ್ಧಾರವನ್ನು ತೆಗೆದುಕೊಂಡು ರಾಜತಾಂತ್ರಿಕ ಮಾತುಗಳ ಮುಖಾಂತರ ಬಗೆಹರಿಯುವುದಾಗಿ ಜಾಗತಿಕ ವಲಯದಲ್ಲಿ ಭರವಸೆಯ ಬೆಳಕನ್ನು ಇದೀಗ ಮೂಡಿಸ್ತಾ ಇದೆ. ಸೊ ಇಡೀ ವಿಶ್ವವೇ ಕೂಡ ಇದೀಗ ಒಂದು ಕಡೆ ಆತಂಕದಲ್ಲಿತ್ತು. ಆ ಆತಂಕ ಅಂತೂ ಇಂತೂ ಕೊನೆಗೆ ದೂರವಾಗಿದೆ. ಯುದ್ಧಕ್ಕೆ ಅಂತ್ಯ, ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ವಿಶ್ವದ ಹಡಗುಗಳೇ ಎಂಜಿನ್ ಸ್ಟಾರ್ಟ್ ಮಾಡಿ ತೈಲ ಹರಿಯಲಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಹೊರ್ಮುಜ್ ದಿಗ್ಬಂಧನ ತೆರವಿಗೆ ಆದೇಶವನ್ನ ಮಾಡಿದ್ದೇನೆ. ಹೊರ್ಮುಜ್ ಜಲಸಂಧಿ ಹಡಗುಗಳ ಸಂಚಾರಕ್ಕೆ ಮುಕ್ತವನ್ನ ಮಾಡಿಕೊಡಲಾಗಿದೆ. ಟೋಲ್ ಮುಕ್ತ ಹಡಗುಗಳ ಸಂಚಾರ ಅನುಮೋದಿಸ್ತೇನೆ. ಜಗತ್ತಿಗೆ ಅಭಿನಂದನೆಗಳು ಅಂತ ಹೇಳಿ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಭಿನಂದನೆಯನ್ನ ಸಲ್ಲಿಸಲೇಬೇಕು. ಯಾಕೆಂದ್ರೆ ಇವರ ಈ ಒಂದು ತಿಕ್ಕಾಟದಿಂದಾಗಿ ಅಥವಾ ಈ ಒಂದು ಗಲಾಟೆಯಿಂದಾಗಿ ಅಥವಾ ಈ ಒಂದು ಯುದ್ಧದಿಂದಾಗಿ ಸಾಕಷ್ಟು ಸಮಸ್ಯೆಗಳು
ಇಡೀ ದೇಶವೇ ಎದುರಿಸ್ತಾ ಇತ್ತು. ಕಾರಣ ನೋಡಿ, 20%ಗಿಂತ ಹೆಚ್ಚು ನಮಗೆ ಪೆಟ್ರೋಲ್ ಡೀಸೆಲ್ ಏನು ಸಿಗ್ತಾ ಇತ್ತು ಹಾರ್ಮುಜ್ ಜಲಸಂಧಿಯಿಂದಾಗಿ ಕಂಪ್ಲೀಟ್ ಆಗಿ ಬಂದ್ ಆಗೋಗ್ಬಿಟ್ಟಿತ್ತು. ಸೊ ಹಡಗುಗಳು ಕೂಡ ನಾವು ಹೋದರೆ ಇನ್ಯಾವ ರೀತಿಯಾಗಿ ದಾಳಿಯನ್ನು ಮಾಡಬಹುದು ಅನ್ನುವಂತಹ ಒಂದಷ್ಟು ಭಯದ ವಾತಾವರಣದಲ್ಲೇ ಕೂಡ ಇದ್ವು. ಸೊ ಅಂತೂ ಇಂತೂ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು, ಆರಾಮಾಗಿ ಇದೀಗ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಬಹುದು ಅನ್ನುವಂತಹ ಪೋಸ್ಟನ್ನು ಮಾಡಿದ್ದಾರೆ. ನೋಡಿ, ಕಳೆದ 3.5 ತಿಂಗಳಿಂದ ತೈಲ ಸಾಗಾಣೆಯ ಹಡಗುಗಳು ಏನಿದ್ವಲ್ಲ, ಎಲ್ಲಿ ತಮಗೆ ದಾಳಿ ಆಗ್ಬಿಡುತ್ತೋ ಅನ್ನುವಂತಹ ಭಯದಲ್ಲೇ ನಿಂತ್ಕೊಂಡಿದ್ವು. ಈಗ ನಿಮ್ಮ ಇಂಜಿನನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಟ್ರಂಪ್ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಅಥವಾ ಟ್ರೂತ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಯಾವುದೇ ರೀತಿಯಾದಂತಹ ಭಯವನ್ನು ಪಡಬೇಡಿ, ನಿಮ್ಮ ಹಡಗುಗಳ ಇಂಜಿನ್ ಸ್ಟಾರ್ಟ್ ಮಾಡಿ, ಜಗತ್ತಿಗೆ ತೈಲ ಸರಬರಾಜು ಮೊದಲಿನಂತೆ ಸರಾಗವಾಗಿ ಹರಿಯುತ್ತೆ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಸೊ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಟ್ರಂಪ್ ಕೊಟ್ಟಂತಹ ಗಿಫ್ಟ್ ಇದು. ನೋಡಿ, 20ಕ್ಕಿಂತ ಹೆಚ್ಚು ಭಾಗ ಪಾಸ್ ಆಗೋದು ಇದೇ ಹಾರ್ಮುಜ್ ಜಲಸಂಧಿಯ ಮುಖಾಂತರ. ಯುದ್ಧದ ಹಿನ್ನೆಲೆಯಲ್ಲಿ ಈ ಮಾರ್ಗ ಸಂಪೂರ್ಣವಾಗಿ ಬಂದಾಗೋಗ್ಬಿಟ್ಟಿತ್ತು. ಆದರೆ ಈಗ ಟ್ರಂಪ್ 2 ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ. ದಿಗ್ಬಂಧನದ ತೆರವಿಗೆ ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದರ ಜೊತೆಗೆ ಬರ್ತ್ಡೇ ದಿನವೇ ಜಗತ್ತಿಗೆ ಅಭಿನಂದನೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಟ್ರಂಪ್ ಅವರು. ಸೊ ವಿಶೇಷ ಏನಪ್ಪ ಅಂತಂದರೆ, ಇರಾನ್ ಜೊತೆಗಿನ ಈ ಸಂಧಾನ ಮಾತುಕತೆ ಸಫಲವಾಗಿದ್ದು, ಡೊನಾಲ್ಡ್ ಟ್ರಂಪ್ ಅವರ ಹುಟ್ಟುಹಬ್ಬದಂದೇ ತಮ್ಮ ಬರ್ತ್ಡೇ ದಿನವೇ ಜಗತ್ತಿಗೆ ಈ ಯುದ್ಧದ ಮುಕ್ತಾಯದ ಸಂದೇಶವನ್ನು ಕೊಟ್ಟಿದ್ದಾರೆ. ಕೊನೆಯಲ್ಲಿ ಜಗತ್ತಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಈ ಶಾಂತಿ ಕೇವಲ ಅಮೆರಿಕ ಅಥವಾ ಇರಾನ್ಗೆ ಮಾತ್ರ ಅಲ್ಲ, ಇದರಿಂದ ಜಾಗತಿಕವಾಗಿ ತೈಲ ಬೆಲೆ ನಿಯಂತ್ರಣಕ್ಕೆ ಬರುತ್ತೆ. ಆರ್ಥಿಕ ಮುಗ್ಗಟ್ಟಿನಿಂದ ಕಂಗಾಲಾಗಿದ್ದಂತಹ ಇಡೀ ಜಗತ್ತಿಗೆ ಸಿಕ್ಕಂತಹ ದೊಡ್ಡ ಜಯ ಇದು ಅನ್ನೋದು ಟ್ರಂಪ್ ಅವರ ಮಾತಿನ ಅರ್ಥ.